ಮೋಸ ಹೋಗೋರಿರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಇದಕ್ಕೊಂದು ಉದಾಹರಣೆ ಈ ಟೀಚರ್ ಅಮ್ಮನ ಒಂದು ಮುತ್ತಿನ ಕತೆ. ಆತ ತಾನಾಯ್ತು, ತನ್ನ ಹೆಂಡತಿ ಮಕ್ಕಳಾಯ್ತು ಅಂತ ತೆಪ್ಪಗಿದ್ದಿದ್ರೆ ಇವತ್ತು ಪೊಲೀಸ್ ಸ್ಟೇಷನ್ನು, ಕೇಸು, ಕಚೇರಿ ಅಂತ ಅಲಿಬೇಕಾಗಿ ಬರ್ತಾ ಇರಲಿಲ್ಲ. ಲಕ್ಷ ಲಕ್ಷ ಹಣವನ್ನೂ ಕಳೆದುಕೊಳ್ತಾ ಇರಲಿಲ್ಲ. ಆದರೆ ಟೀಚರ್ ಅಮ್ಮನ ಮುತ್ತಿನ ಬಲೆಯಲ್ಲಿ ಸಿಲುಕಿ ಒದ್ದಾಡಿದ್ದಾನೆ. ಇದೀಗ ಮುತ್ತಿನ ಹನಿ ಗ್ಯಾಂಗ್ ಲಾಕ್ ಆಗಿದೆ. ಕೈಯಲ್ಲಿ ದೀಪ ಹಿಡಿದ್ರೆ ಬೆಳಕಿನ ಸೊಬಗು, ಸೀರೆಯುಟ್ಟು ವಯ್ಯಾರ ತೋರಿದ್ರೆ ಮರುಳಾಗುವ ಚಲುವು, ಫ್ಯಾಷನ್ಗೂ ಸೈ, ಭರತನಾಟ್ಯಕ್ಕೂ ಸೈ. ಇಂಥ ಅಂಧಗಾರ್ತಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಒಂದು ಮುತ್ತು 50,000 ರೂಪಾಯಿ ಸುಲಿಗೆ, ಖತರ್ನಾಕ್ ಟೀಚರ್. ಬೆಂಗಳೂರಿನಲ್ಲಿ ಸುಲಿಗೆ ಹಾಗೂ ಹನಿ ಟ್ರ್ಯಾಪ್ ಗ್ಯಾಂಗ್ ಅಂದರ್. ಶ್ರೀದೇವಿ ರೂಡ್ಗಿ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಖಾಸಗಿ ಫ್ರೀ ಸ್ಕೂಲ್ ನಡೆಸ್ತಾ ಇದ್ಲು. 2023ರಲ್ಲಿ ರಾಕೇಶ್ ಎಂಬಾತ ಈಕೆ ನಡೆಸ್ತಾ ಇದ್ದ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸಿದ್ರು. ನಿತ್ಯ ಮಕ್ಕಳನ್ನ ಶಾಲೆಗೆ ಬಿಡೋದು, ವಾಪಸ್ ಕರ್ಕೊಂಡು ಬರೋದು ಅಂತ ರಾಕೇಶ್ ಈ ಟೀಚರ್ ಶ್ರೀದೇವಿಗೆ ಪರಿಚಯವಾಗಿದ್ರು. ಇದೀಗ ಇದೇ ರಾಕೇಶ್ ಶ್ರೀದೇವಿ ವಿರುದ್ಧ ಸುಲಿಗೆ ಮತ್ತು ಕೊಲೆ ಬೆದರಿಕೆಯ ದೂರು ನೀಡಿದ್ದು, ಪೊಲೀಸರು ಶ್ರೀದೇವಿ ರೂಡ್ಗಿ ಮತ್ತು ಟೀಚರ್ ಅಮ್ಮನ ಸಹಚರರಾದ ಸಾಗರ್ ಮೋರೆ ಮತ್ತು ಗಣೇಶ್ ಕಾಳೆ ಎಂಬಾತನನ್ನ ಬಂಧಿಸಿದ್ದಾರೆ. 15 ಲಕ್ಷಕ್ಕೆ ಡಿಮ್ಯಾಂಡ್, ಒಂದು ಮುತ್ತು ಕೊಟ್ಟು 50,000 ಪಡೆದಿದ್ದ ಐನಾತಿ. ವಿಷಯ ಏನಂದ್ರೆ, ಈ ಶ್ರೀದೇವಿ ಶಾಲೆಯ ನಿರ್ವಹಣೆ ಮತ್ತು ತನ್ನ ತಂದೆಯ ಚಿಕಿತ್ಸೆಗಾಗಿ ರಾಕೇಶ್ ಬಳಿ 2023ರಲ್ಲಿ 4 ಲಕ್ಷ ರೂಪಾಯಿ ಸಾಲ ಮಾಡಿದ್ಲು. ಸಾಲ ಕೊಟ್ಟ ಹಣ ವಾಪಸ್ ಕೇಳಿದಾಗ ಹಣ ಕೊಡುವ ಬದಲು ನೀವೇ ಶಾಲೆ ಮಾಲೀಕತ್ವದಲ್ಲಿ ಪಾರ್ಟ್ನರ್ ಆಗು ಎಂದಿದ್ಲು. ಬಳಿಕ ಇಬ್ಬರ ನಡುವೆ ಸಲಿಗೆ ಬೆಳೆದು ಸುತ್ತಾಟ ನಡೆಸಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ, ಶ್ರೀದೇವಿ ಜೊತೆ ಮಾತನಾಡಲು ರಾಕೇಶ್ ಹೊಸ ಸಿಮ್ ಹಾಗೂ ಫೋನ್ ಖರೀದಿಸಿದ್ದ. ಬಳಿಕ ಇದೇ ವರ್ಷದ ಜನವರಿಯಲ್ಲಿ ರಾಕೇಶ್ ಮತ್ತೆ ಹಣ ವಾಪಸ್ ಕೇಳಿದ್ದ. ಆಗ ಈ ಖತರ್ನಾಕ್ ಟೀಚರ್ ಶ್ರೀದೇವಿ ಒಂದು ಒಪ್ಪಂದದ ಮಾತನಾಡಿದ್ಲು. ಅದೇನಂದ್ರೆ, ನಾನು ನಿನ್ನ ಜೊತೆ ರಿಲೇಶನ್ಶಿಪ್ ನಲ್ಲಿ ಇರ್ತೇನೆ, ನೀನೇ ನನಗೆ 15 ಲಕ್ಷ ರೂಪಾಯಿ ಕೊಡು ಅಂದಿದ್ಲು. ಲಡ್ಡು ಬಂದು ಬಾಯಿಗೆ ಬಿತ್ತು ಅಂತ ಖುಷಿಯಾಗಿದ್ದ ರಾಕೇಶ್ ಓಕೆ ಅಂದು ಬಿಟ್ಟಿದ್ದ. ಅಲ್ಲದೆ ರಾಕೇಶನ ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ತೆರಳಿ ಆತನಿಗೆ ಒಂದೇ ಒಂದು ಕಿಸ್ ಕೊಟ್ಟು 50,000 ರೂಪಾಯಿಯನ್ನ ಪಡೆದುಕೊಂಡು ಬಂದಿದ್ಲು. ಇಲ್ಲಿವರೆಗೂ ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ಶ್ರೀದೇವಿ ಯಾವಾಗ ಹಣಕ್ಕಾಗಿ ಪದೇ ಪದೇ ಡಿಮ್ಯಾಂಡ್ ಇಡೋಕೆ ಶುರು ಮಾಡಿದ್ಲು, ರಾಕೇಶ್ ರೋಸಿ ಹೋಗಿದ್ದ. ಎಲ್ಲೋ ಮಿಸ್ ಹೊಡಿತಿದೆ ಅಂತ ಆಕೆಗಾಗಿ ಖರೀದಿಸಿದ್ದ ಸಿಮ್ ಅನ್ನ ಮುರಿದು ಬಿಸಾಕಿದ್ದ. ಕಳೆದ ಮಾರ್ಚ್ 12ರಂದು ಶ್ರೀದೇವಿ ರಾಕೇಶ್ ನನ್ನ ಶಾಲೆಗೆ ಕರೆಸಿಕೊಂಡಿದ್ಲು. ಅಲ್ಲಿ ಶ್ರೀದೇವಿಯ ಅಸಲಿ ಮುಖ ಬಯಲಾಗಿತ್ತು. 1 ಕೋಟಿಗೆ ಡಿಮ್ಯಾಂಡ್, ರಾಕೇಶ್ಗೆ ಪ್ರಾಣ ಬೆದರಿಕೆ ಹಾಕಿದ್ದ ಗ್ಯಾಂಗ್. ಹೌದು, ಮಾರ್ಚ್ 12ರಂದು ರಾಕೇಶ್ ಶ್ರೀದೇವಿ ಶಾಲೆಗೆ ಹೋದ ವೇಳೆ ಈ ಸಾಗರ್ ಮೋರೆ ಮತ್ತು ಗಣೇಶ್ ಕಾಳೆ ಅಲ್ಲೇ ಇದ್ರು. ಈ ವೇಳೆ ರೌಡಿ ಶೀಟರ್ ಆಗಿರುವ ಗಣೇಶ್ ಕಾಳೆ ರಾಕೇಶ್ಗೆ ಆವಾಜ್ ಹಾಕಿದ್ದಾನೆ. ಸಾಗರ್ ಜೊತೆ ಶ್ರೀದೇವಿಗೆ ಈಗಾಗಲೇ ಎಂಗೇಜ್ಮೆಂಟ್ ಆಗಿದೆ, ನೀನು ಆಕೆ ಜೊತೆ ಮಜಾ ಮಾಡ್ತಿದ್ದೀಯಾ ಅಂತ ಬೆದರಿಸಿದ್ದಾನೆ. ಬಳಿಕ 1 ಕೋಟಿ ರೂಪಾಯಿ ನೀಡದೇ ಇದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾನೆ. ಕೊನೆಗೆ 1,90,000 ರೂಪಾಯಿ ಪಡೆದು ರಾಕೇಶ್ ನನ್ನ ಬಿಟ್ಟು ಕಳುಹಿಸಿದ್ದಾರೆ. ಸದ್ಯ ರಾಕೇಶ್ ಎಚ್ಚೆತ್ತುಕೊಂಡು ಸಿಸಿಬಿ ಪೊಲೀಸರಿಗೆ ದೂರು ನೀಡಿದ್ರು. ಹೀಗಾಗಿ ಟೀಚರ್ ಅಮ್ಮ ಶ್ರೀದೇವಿ, ಸಾಗರ್ ಮತ್ತು ಗಣೇಶ್ ಕಾಳೆನನ್ನ ಪೊಲೀಸರು ಬಂಧಿಸಿದ್ದಾರೆ. ಮೂವರು ವಿಜಯಪುರ ಮೂಲದವರಾಗಿದ್ದು ಹೆಚ್ಚಿನ ವಿಚಾರಣೆ ನಡೆಯುತ್ತಿದೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.